ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಚೂಸ್ ಮಾಡ್ಕೊಂಡಿರೋ ಟಾಪಿಕ್ಕು ಜಂಬಲ್ಡ್ ಸೆಂಟೆನ್ಸಸ್ ಅಂತ. ಜಂಬಲ್ಡ್ ಸೆಂಟೆನ್ಸಸ್ ಅಂದರೆ ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ರೀಅರೇಂಜ್ ದಿ ವರ್ಡ್ಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಇನ್ಸ್ಟ್ರಕ್ಷನ್ ಫಾರ್ ಈಚ್ ಸ್ಟೆಪ್. ವರ್ಡ್ಸ್ಗಳನ್ನು ರೀಅರೇಂಜ್ ಮಾಡಿ ಕರೆಕ್ಟ್ ಸ್ಟೆಪ್ಸನ್ನು ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ ಈಚ್ ಸ್ಟೆಪ್ಗೆ ಅಂತ ಹೇಳ್ತಾ ಇದ್ದಾರೆ. ಬಿಗಿನ್ ಈಚ್ ಸ್ಟೆಪ್ ವಿತ್ ದಿ ಅಂಡರ್ಲೈನ್ ವರ್ಡ್ ಆ್ಯಂಡ್ ಎಂಡ್ ದಿ ಸೆಂಟೆನ್ಸ್ ವಿತ್ ಫುಲ್ ಸ್ಟಾಪ್. ಈಚ್ ಸ್ಟೆಪ್ಪಲ್ಲೂ ಅಂಡರ್ಲೈನ್ ಮಾಡಿದ ವರ್ಡನ್ನು ಸ್ಟಾರ್ಟಿಂಗಲ್ಲಿ ತೊಗೊಂಡು ಫಸ್ಟ್ ಹಾಕಿ ಈಚ್ ಸೆಂಟೆನ್ಸನ್ನು ಫುಲ್ ಸ್ಟಾಪೊಂದಿಗೆ ಮುಕ್ತಾಯ ಮಾಡಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಸ್ಟೆಪ್ ಹ್ಯಾಸ್ ಬೀನ್ ರಿಟರ್ನ್ ಫಾರ್ ಯು. ಇಲ್ಲಿ ನಮಗೋಸ್ಕರ ಒಂದು ಸ್ಟೆಪ್ಪನ್ನು ಒಂದು ಸೆಂಟೆನ್ಸನ್ನು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಅದು ಬ್ರೆಡ್. ಫಸ್ಟ್ ಒನ್, ಬ್ರೆಡ್ ಟೇಕ್ ಸ್ಲೈಸ್ ಆಫ್ 2. ಇಲ್ಲಿ ಪಿಕ್ಚರಲ್ಲಿ 2 ಸ್ಲೈಸಸ್ ಆಫ್ ಬ್ರೆಡನ್ನು ಒಂದು ಪ್ಲೇಟಲ್ಲಿಟ್ಟು ತೋರಿಸಿದ್ದಾರೆ. ಈಗ ಟೇಕ್ ಅನ್ನೋದನ್ನು ಮೊದಲಿಗೆ ಬರ್ಕೊಂಡಿದ್ದಾರೆ. ಅಂಡರ್ಲೈನ್ ಮಾಡಿದ ವರ್ಡನ್ನು ಫಸ್ಟಿಗೆ ಬರ್ಕೊಂಡು ಟೇಕ್ 2 ಸ್ಲೈಸಸ್ ಆಫ್ ಬ್ರೆಡ್ ರೀಅರೇಂಜ್ ಮಾಡಿದ್ದಾರೆ. ಸೆಂಟೆನ್ಸನ್ನು ರೀಅರೇಂಜ್ ಮಾಡಿದ್ದಾರೆ. ಇನ್ ಸೆಕೆಂಡ್ ಒನ್, ಬಟರ್ ಸ್ಪ್ರೆಡ್ ದೆಮ್ ಆನ್. ಬಟರ್ ಸ್ಪ್ರೆಡ್ ದೆಮ್ ಆನ್. ಈಗ ಸ್ಪ್ರೆಡ್ ಅನ್ನೋ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದನ್ನು ಮೊದಲಿಗೆ ಬರ್ಕೊಳ್ಳೋಣ. ಸ್ಪ್ರೆಡ್ ಬಟರ್. ಸ್ಪ್ರೆಡ್ ಬಟರ್ ಆನ್ ದೆಮ್. ಸ್ಪ್ರೆಡ್ ಬಟರ್ ಆನ್ ದೆಮ್. ಇದು ಕರೆಕ್ಟ್ ರೀಅರೇಂಜ್ ಆಯಿತು. ನೆಕ್ಸ್ಟ್ ಸೆಂಟೆನ್ಸು, ಚೀಸ್ ಆಫ್ ಕಟ್ 2 ಸ್ಲೈಸಸ್. ಇಲ್ಲಿ ಕಟ್ ಅನ್ನೋ ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದನ್ನು ಮೊದಲಿಗೆ ಬರ್ಕೊಳ್ಳೋಣ. ಕಟ್ 2 ಸ್ಲೈಸಸ್ ಆಫ್ ಚೀಸ್. ಕಟ್ 2 ಸ್ಲೈಸಸ್ ಆಫ್ ಚೀಸ್. ಇಲ್ಲಿ ಪಿಕ್ಚರಲ್ಲಿ ಚೀಸ್ ಸ್ಲೈಸಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದಾರೆ. ಟು ಕಟ್ 2 ಸ್ಲೈಸಸ್ ಆಫ್ ಚೀಸ್. ನೆಕ್ಸ್ಟ್ ಒನ್, 3 ಟೊಮ್ಯಾಟೋಸ್ ಸ್ಲೈಸ್ ಆಫ್ ಕಟ್. ಈ ಸೆಂಟೆನ್ಸಲ್ಲಿ ಕಟ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದನ್ನು ಮೊದಲು ಬರ್ಕೊಳ್ಳೋಣ. ಕಟ್ 3 ಸ್ಲೈಸಸ್ ಆಫ್ ಟೊಮ್ಯಾಟೊ. ಕಟ್ 3 ಸ್ಲೈಸಸ್ ಆಫ್ ಟೊಮ್ಯಾಟೊ. ಅದನ್ನೇ ಪಿಕ್ಚರಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಒನ್, ಪ್ಲೇಸ್ ದಿ ಆನ್ 1 ಟೊಮ್ಯಾಟೋಸ್ ಆ್ಯಂಡ್ ಚೀಸ್ ಸ್ಲೈಸ್ ಆಫ್ ಬ್ರೆಡ್. ಇಲ್ಲಿ ಪ್ಲೇಸ್ ಅನ್ನೋದನ್ನು ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದನ್ನು ಮೊದಲು ಬರ್ಕೊಳ್ಳೋಣ. ಪ್ಲೇಸ್, ಸ್ವಲ್ಪ ಸೆಂಟೆನ್ಸ್ ದೊಡ್ಡದಾಗಿದೆ. ಪ್ಲೇಸ್ ಚೀಸ್ ಆ್ಯಂಡ್ ಟೊಮ್ಯಾಟೋಸ್ on 1 slice of bread. Place cheese and tomatoes on 1 slice of bread. 1 slice of bread ಮೇಲೆ ಚೀಸ್ ಮತ್ತು ಟೊಮ್ಯಾಟೋನ ಪ್ಲೇಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಸೆಂಟೆನ್ಸ್, ದ ಬ್ರೆಡ್ ಸೆಕೆಂಡ್ ಸ್ಲೈಸ್ ಪ್ಲೇಸ್ ಆನ್ ಟಾಪ್. ಸೊ ಇಲ್ಲಿ ಪ್ಲೇಸ್ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾರೆ, ಪ್ಲೇಸ್ ಅನ್ನೋ ವರ್ಡಿಗೆ. ಸೊ ಅದನ್ನು ಮೊದಲು ಬರ್ಕೊಳ್ಳೋಣ. ಪ್ಲೇಸ್ ದಿ second slice bread on top. ಸೊ ಸೆಕೆಂಡ್ ಸ್ಲೈಸ್ ಬ್ರೆಡ್ಡನ್ನು ಟಾಪಲ್ಲಿ ಇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪಿಕ್ಚರಲ್ಲಿ ಅದನ್ನು ತೋರಿಸಿದ್ದಾರೆ. ಪ್ಲೇಸ್ ದಿ ಸೆಕೆಂಡ್ ಸ್ಲೈಸ್ ಬ್ರೆಡ್ ಆನ್ ಟಾಪ್. ಲಾಸ್ಟ್ ಸೆಂಟೆನ್ಸ್, ಈಸ್ ರೆಡಿ ಸ್ಯಾಂಡ್ವಿಚ್ ಟು ಈಟ್. ಇಲ್ಲಿ ದಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದನ್ನು ಮೊದಲು ಬರ್ಕೊಳ್ಳೋಣ. ದ ಸ್ಯಾಂಡ್ವಿಚ್ ಈಸ್ ರೆಡಿ ಟು ಈಟ್. ದ ಸ್ಯಾಂಡ್ವಿಚ್ ಈಸ್ ರೆಡಿ ಟು ಈಟ್. ಈಗ ಸ್ಯಾಂಡ್ವಿಚ್ಚು ತಯಾರಾಗಿದೆ ಅಂತ, ತಿನ್ನೋದಕ್ಕೆ ತಯಾರಾಗಿದೆ ಅಂತ. ದ ಸ್ಯಾಂಡ್ವಿಚ್ ಈಸ್ ರೆಡಿ ಟು ಈಟ್. ಇದು ಜಂಬಲ್ಡ್ ಸೆಂಟೆನ್ಸಸನ್ನು ರೀಅರೇಂಜ್ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಇದು ನಿಮಗೆಲ್ಲರಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.